ಸೇವಾ ವಿಳಂಬ, ಭ್ರಷ್ಟಾಚಾರ ಕುರಿತು ಸಾರ್ವಜನಿಕರ ದೂರ ಹಿನ್ನೆಲೆ ಲೋಕಾಯುಕ್ತ ಪೊಲೀಸರಿಂದ ತಹಸೀಲ್ದಾರ್ ಕಚೇರಿ ಕಡತ ಪರಿಶೀಲನೆ. ಸ್ಥಳೀಯ ತಹಸೀಲ್ದಾರ್ ಕಚೇರಿಗೆ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ತಂಡ ಸೋಮವಾರ ದಿಢೀರ ಭೇಟಿ ನೀಡಿ ಕಚೇರಿಗಳ ಕಡತಗಳನ್ನು ಪರಿಶೀಲಿಸಿತು. ಸಾರ್ವಜನಿಕರಿಗೆ ಸರ್ಕಾರಿ ಸೇವೆ ಒದಗಿಸಲು ಉದ್ದೇಶಪೂರ್ವಕ ವಿಳಂಬ ಮಾಡುತ್ತಿರುವ ಹಾಗೂ ಕಚೇರಿ ಭ್ರಷ್ಟಾಚಾರದ ಕುರಿತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತಂಡ ಭೇಟಿ ನೀಡಿತ್ತು. ಸಾರ್ವಜನಿಕರು ಕಚೇರಿ ಬಾಗಿಲಲ್ಲಿ ಕಾಯುತ್ತಾ ಕುಳಿತಿದ್ದರೂ ತಹಸೀಲ್ದಾರ್ ಮಂಜುಳಾ ನಾಯಕ್ ಅವರು ಕಚೇರಿಗೆ ಬಾರದೆ ಇರುವುದನ್ನು ಗಮನಿಸಿದ ಲೋಕಾಯುಕ್ತ ಡಿವೈಎಸ್ಪಿ ಭರತ್ ರೆಡ್ಡಿ ಹುಕ್ಕೇರಿ ತಹಸೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಡತಗಳನ್ನು ಪರಿಶೀಲಿಸುತ್ತಿರುವುದು ಮಾತನಾಡಿ 2 ತಾಸು ಕಳೆದರೂ ತಹಸೀಲ್ದಾರ್ ಅವರು ಕಚೇರಿಗೆ ಬಾರದೆ ಇರುವುದರಿಂದ ಸಾರ್ವಜನಿಕರ ಕೆಲಸಗಳಿಗೆ ತಹಸೀಲ್ದಾರ್ ವಿವರಣೆ ಸಮಸ್ಯೆಯಾಗುತ್ತಿದೆ. ವಿಳಂಬದ ಕುರಿತು ಪಡೆಯಲಾಗುವುದು. ಕಚೇರಿಯಲ್ಲಿ ಇಲಾಖೆಯ ಕಡತಗಳನ್ನು ವಶಕ್ಕೆ ಪಡೆದು ಪರಿಶೀಲಿಸಲಾಗುತ್ತಿದೆ. ಕಡತದಲ್ಲಿ ಲೋಪದೋಷ ಕಂಡು ಬಂದಲ್ಲಿ ಅಧಿಕಾರಿಗಳ ವಿಚಾರಣೆ ನಡೆಸಲಾಗುವುದೆಂದರು. ಹಲವಾರು ವರ್ಷಗಳಿಂದ ತಹಸೀಲ್ದಾರ್ ಕೊಠಡಿ ಕೆಳಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಮೇಲ್ಮಹಡಿಯಲ್ಲಿ ಹೈಟೆಕ್ ಕೊಠಡಿ ನಿರ್ಮಿಸಿಕೊಂಡು ತಹಸೀಲ್ದಾರ್ ಅವರು ಅಲ್ಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೃದ್ಧರು, ವಿಕಲಚೇತನರು ಮೇಲ್ಮಹಡಿಗೆ ಹತ್ತಿ ಬರುವುದಕ್ಕೆ ತೊಂದರೆಯಾಗುತ್ತಿದೆ. ಅಲ್ಲದೆ ತಹಸೀಲ್ದಾರ್ ಅವರು ಕಚೇರಿಯಲ್ಲಿ ಇದ್ದಾರೋ ಇಲ್ಲವೋ ಎಂಬುದು ಗೊತ್ತಾಗುವುದಿಲ್ಲ ಎಂದು ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳ ಬಳಿ ದೂರಿದ್ದರು. ಲೋಕಾಯುಕ್ತ ಡಿಎಸ್ಪಿ ಪುಷ್ಪಲತಾ, ಸಿಪಿಗಳಾದ ಸಂಗನಾಥ್ ಹೊಸಮನಿ, ವೆಂಕಟೇಶ್ ಯಡಹಳ್ಳಿ, ಸಿಬ್ಬಂದಿ ಎಸ್ಎಸ್ ಪೂಜಾರ್, ಪ್ರಕಾಶ್ ಮಾಡಿ ಮತ್ತಿತರಿದ್ದರು. ಇದೊಂಥರ ರಾಜು ಕೇಳ್ಕೊಂಡು